ಫ್ರಮ್ ಇಂಡಿಯಾ. ಇಂಡೋನೇಷಿಯನ್ ಸ್ಟೂಡೆಂಟ್ಸು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಕನ್ನಡಿಗ. ಭಗವಾನ್ ವಿಷ್ಣು. ನೀವು ನೋಡ್ಬೋದು, ನಾನು ಇವ್ರ ಗಾಡಿ ಓಡಿಸೋಣ ಅಂತ ಬಂದಿದ್ದೀನಿ. 50,000 ಅಂದರೆ 250 ರೂಪಾಯಿ. ಅಯ್ಯೋ, ಕ್ರೇಜಿ ಅಡ್ವೆಂಚರ್ ಮಾಡ್ತಾ ಇದ್ದೀವಿ ನಾವು. ಅಂದರೆ ಕ್ರಿಕೆಟ್ ಅನ್ನೋ ಒಂದು ಆಟ. ಸ್ವಾಗತ ಸುಸ್ವಾಗತ ಬಾಲಿಗೆ. ವೆಲ್ಕಮ್ ಟು ಬಾಲಿ. ಇಂಡೋನೇಷ್ಯಾ ದೇಶ ಪ್ರಪಂಚದ ಅತ್ಯಂತ ವಿಚಿತ್ರ ದೇಶ ಅಂತ ಕರೆದರೂ ತಪ್ಪಾಗಲ್ಲ. 17,508 ದ್ವೀಪದ ಸಮೂಹ. ಇದೊಂದು ಮುಸಲ್ಮಾನ ದೇಶ. ಆದರೆ ಈ 17,508 ದ್ವೀಪಗಳಲ್ಲಿ ಇರುವಂತಹ ಏಕೈಕ ಹಿಂದೂ ದ್ವೀಪ ಬಾಲಿ. ಅದೇ ಬಾಲಿಯ ಬಹಳ ವಿಶೇಷವಾದ ಫ್ಯಾಕ್ಟ್. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮುಸಲ್ಮಾನ ದೇಶಗಳಲ್ಲಿರುವಂತಹ ಏಕೈಕ ಹಿಂದೂ ದ್ವೀಪಕ್ಕೆ ಸ್ವಾಗತ ಸುಸ್ವಾಗತ ಬಾಲಿಗೆ. ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರು. ಇಲ್ಲಿ ನೋಡಿ, ನಮ್ಮ ಹಿಂದೂ ಪದ್ಧತಿಗಳ ಪ್ರಕಾರ ಹೂವು ಒಂಥರ ಈ ಬಾಳೆ ಎಲೆಯನ್ನು ಇಟ್ಟಿದ್ದಾರೆ. ಪ್ರತಿಯೊಂದು ಹೇಳ್ಕೊಡ್ತೀನಿ ನಿಮಗೂ, ಹೇಗೆ ಬರಬೇಕು ಬಡ್ಜೆಟ್ ಫ್ರೆಂಡ್ಲಿ ಆಗಿ. ಹೇಗೆ ನೀವು ಕೂಡ, ಯಾಕಂದರೆ ಬಾಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಡೆಸ್ಟಿನೇಷನ್ನು ಅಲ್ವಾ. ಈ ಥೈಲ್ಯಾಂಡ್ ಬಿಟ್ಟರೆ ಎಲ್ಲರೂ ಬಾಲಿಗೆ ಬರೋಕ್ಕೆ ಇಷ್ಟಪಡ್ತಾರೆ. ಹೇಗೆ ಬರಬೇಕು ಪ್ರತಿಯೊಂದೂ ಬಡ್ಜೆಟ್ಟು ಪ್ರತಿಯೊಂದು ತಿಳಿಸ್ತೀನಿ. ಐಲ್ಯಾಂಡ್ ಆಫ್ ಪ್ಯಾರಡೈಸ್. ಆಹಾ, ಒಳ್ಳೆ ಲೈನ್ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ಈ ಪ್ರಶ್ನೆಗೆ ಉತ್ತರ ಇದೆ. ಇಂಡಿಗೋ ಏರ್ಲೈನ್ಸ್ ಮೂಲಕ ಕೇವಲ 6 ಗಂಟೆ 35 ನಿಮಿಷದ ಒಂದು ಸಮಯದಲ್ಲಿ ಬೆಂಗಳೂರಿನಿಂದ ನೀವು ಸೀದಾ ಹಾರ್ಬೋದು ಡೆನ್ಪಸಾರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಾಲಿಗೆ. ಸಮಸ್ಯೆ ಏನಪ್ಪ ಅಂದರೆ, ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ಅಂದರೆ ಬಾಲಿ ಬಹಳ ಫೇಮಸ್ ಆದ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರೋದ್ರಿಂದ ಪ್ರೈಸಸ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ. ಇಂಡಿಗೋ ಒಬ್ಬರೇ ಫ್ಲೈ ಮಾಡ್ತಿರೋದ್ರಿಂದ ಅವ್ರಿಗೆ ಕಾಂಪಿಟೇಷನ್ನೇ ಇಲ್ಲ. ಸೊ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ 45,000 to 50,000 ಹೋಗ್ಬಿಡುತ್ತೆ ಟು ಆ್ಯಂಡ್ ಫ್ರೋ ಹೋಗಿ ಬರೋದಕ್ಕೆ. ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ 30,000 to 32,000 ಒಳಗೆ ಸಿಗಬಹುದು ಒಬ್ಬರಿಗೆ. ಇದು ಬಿಟ್ಟು ನೀವು ಬೇರೆ ರೀತಿಯೂ ಹೋಗ್ಬೋದು. ಇಲ್ಲಿಂದ ಸಿಂಗಾಪುರು ಅಥವಾ ಮಲೇಷ್ಯಾಗೆ ಹೋಗಿ ಅಲ್ಲಿಂದ ಟ್ರಾನ್ಸಿಟ್ ಮಾಡಿಕೊಂಡು ನೀವು ಇಂಡೋನೇಷ್ಯಾದ ಬಾಲಿಗೆ ಹೋಗ್ಬೋದು. ಬಟ್ ಇದಕ್ಕೆ ನಿಮಗೆ ಅಕಸ್ಮಾತ್ ಸಿಂಗಾಪುರ್ ಮೂಲಕ ಟ್ರಾನ್ಸಿಟ್ ಇದ್ದರೆ ಸಿಂಗಾಪುರ್ ವೀಸಾ ಅವಶ್ಯಕತೆ ಇರುತ್ತೆ. ಮಲೇಷ್ಯಾ ಮೂಲಕ ಹೋಗೋದಾದರೆ ಸದ್ಯಕ್ಕೆ ಯಾವುದೇ ವೀಸಾ ಅವಶ್ಯಕತೆ ಇಲ್ಲ. ಥೈಲ್ಯಾಂಡ್ ಮೂಲಕ ಹೋಗೋದಾದರೂ ಕೂಡ ಯಾವುದೇ ವೀಸಾದ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲನೂ ವೀಸಾವನ್ನು ಅರೈವಲ್ ಆಗುತ್ತೆ. ಅಲ್ಲಿ ಕೂಡ 2 ಆ್ಯಪ್ ವರ್ಕ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ. ಒಂದು ಗೋಜೆಕ್, ಇದು ಸ್ವಲ್ಪ ಟ್ರಾವೆಲ್ ಫ್ರೆಂಡ್ಲಿ ಇದೆ. ಇನ್ನೊಂದು ಗ್ರ್ಯಾಬು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಇನ್ನೊಂದು ಇನ್ಡ್ರೈವ್ ಅಂತ ಇದೆ. ಸೊ ಈ 3 ಅಪ್ಲಿಕೇಶನ್ಸ್ನು ಫಸ್ಟು ಬರ್ತಿದ್ದಂಗೆ ಹಾಕೊಂಬಿಡಿ ಅಥವಾ ಮುಂಚೆನೇ ಹಾಕೊಂಬಿಡಿ.
ಇಲ್ಲಿಗೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಬರೋದ್ರಿಂದ ಏರ್ಪೋರ್ಟನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ವಿಷಯನೂ ಮಾಡರ್ನೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ದೇಶದಲ್ಲಿ. ಆದರೆ ಇಂಡೋನೇಷ್ಯಲ್ಲಿ ಹಾಗೆ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ಪ್ರತಿಯೊಂದನ್ನು ಟ್ರೆಡಿಷ್ನಲ್ ಆಗಿ ಇಟ್ಕೊಳ್ಳುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಏರ್ಪೋರ್ಟ್ ಸ್ಟ್ರಕ್ಚರ್ ಆಗ್ಬೋದು, ಪ್ರತಿಯೊಂದು ಆ ಒಂದು ಜಾಗದ ಮಹತ್ವವನ್ನು ಸಾರುತ್ತೆ. ಭಾಳ ಟೂರಿಸ್ಟಿಕ್ ಜಾಗ ಆಗಿರೋದ್ರಿಂದ ಎಲ್ಲ ಕಡೆ ಜನ ವೇಟಿಂಗ್ ಇರ್ತಾರೆ, ನಮ್ಮ ಹತ್ರ ಬನ್ನಿ ಅಂತ. ಗುಡ್ ಮಾರ್ನಿಂಗ್. ಹೋಟೆಲಿ ಕಾರ್ ತೊಗೊಂಡ್ರೆ ಮಾತ್ರ ಇಲ್ಲೇ ಬುಕ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ಸಿಮ್ ಕಾರ್ಡ್ ಸಿಗೋಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸಿಮ್ ಕಾರ್ಡ್ ಸಿಗುತ್ತೆ. ಏರ್ಪೋರ್ಟಲ್ಲಿ ಸಿಮ್ ಕಾರ್ಡ್ ಫಸ್ಟ್ ತೊಗೊಂಬಿಡಿ. ಅದಾದಮೇಲೆ ನೀವು ಬೈಕ್ ಬೇಕಾ ಕಾರ್ ಬೇಕಾ ಡಿಸೈಡ್ ಮಾಡ್ಕೊಳ್ಳಿ. ಒಬ್ಬರೇ ಇದ್ದರೆ ಬೈಕು, ಇಬ್ಬರಿದ್ದರೆ ಕಾರು, ಅಥವಾ ಇಬ್ಬರು ಹುಡುಗರಿದ್ದರೆ 2 ಬೈಕು ಬುಕ್ ಮಾಡ್ಕೋಬೋದು. ಎಲ್ಲ ದ್ವೀಪಗಳ ಥರ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಶೆಕೆ ಇದೆ, ಯಾಕೆಂದರೆ ಸಮುದ್ರಕ್ಕೆ ಹತ್ತಿರ ಇರುತ್ತೆ. ಬ್ರೋ, ಎಣ್ಣೆ ಹಾಕೊಂಬಿಟ್ಟು ಚೆನ್ನಾಗಿ ಡ್ರಿಂಕ್. ಹೌ ಮಚ್? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದು ಸೂಟ್ ಕೇಸ್ ಕಮ್ ಗಾಡಿ, ಸೂಟ್ ಕೇಸ್ ಮೇಲೆ ಕೂತ್ಕೊಂಡು ಮುಂದಕ್ಕೆ ಹೋಗ್ಬೋದು. ಎಲ್ಲ ಟೂರಿಸ್ಟಿಕ್ ಲೊಕೇಶನ್ಸಲ್ಲೂ ಸ್ಕ್ಯಾಮ್ಸು ಸರ್ವಿಸ್ ಸಾಮಾನ್ಯ. ಹೇಗೆ ಅದನ್ನು ಅವಾಯ್ಡ್ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ಆದಷ್ಟು ಹುಷಾರಾಗಿ ಇರ್ಬೋದು. ಸಾಧ್ಯವಾದಷ್ಟು ಅಫಿಷಿಯಲ್ ಟ್ಯಾಕ್ಸಿಯಲ್ಲಿ ಅಥವಾ ಟೂ ವೀಲರಲ್ಲಿ ಮಾತ್ರ ಹೋಗೋಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂದರೆ ನಿಮ್ಮ ಟ್ಯಾಕ್ಸಿ ಡ್ರೈವರ್ಸು ನಿಮ್ಮನ್ನು ರೌಂಡ್ ಹಾಕಿಸಿ ಮುಂಡಾಯಿಸೋಕ್ಕೆ ಟ್ರೈ ಮಾಡ್ತಾರೆ. ಅದು ಬಿಟ್ಟು ಹಾಸ್ಟೆಲ್ಸಲ್ಲಿ ಬಹಳ ಹುಷಾರಾಗಿರಿ, ತಾಕೊಂಡ್ಬಿಡ್ತಾರೆ ನಿಮ್ಮ ವಸ್ತುಗಳೆಲ್ಲ. ಹೋಟೆಲಲ್ಲಿ ಕೂಡ ಹುಷಾರಾಗಿರಿ, ನಿಮ್ಮ ಕರೆನ್ಸಿ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ, ಗೋಲ್ಡಿನ ವಿಚಾರದಲ್ಲಿ. ಆದಷ್ಟು ಚಿನ್ನವನ್ನು ಹಾಕ್ಕೊಂಡು ಹೋಗ್ಬಿಡಿ ಭಾರತ ದೇಶದಿಂದ ಬಾಲಿಯಲ್ಲಿ ಶೋ ಆಫ್ ಮಾಡೋದಕ್ಕೆ. ಬಾಟಲ್ ಆಗಿಲ್ದಿರುವಂತಹ ಲೋಕಲ್ ಡ್ರಿಂಕ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ, ಯಾಕೆಂದರೆ ಇದರಲ್ಲಿ ಮೆಥನಾಲ್ ಇರುವಂತಹ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಲಾವೋಸಲ್ಲಿ 5 ಜನ ಟೂರಿಸ್ಟ್ಗಳು ತೀರ್ಕೊಂಡ್ರು ಇದೇ ಒಂದು ಮೆಥನಾಲ್ ಪಾಯ್ಸನಿಂಗಿಂದ. ಸೊ ಇಲ್ಲಿ ಕೂಡ ಬಾಲಿಯಲ್ಲಿ ಅರಾಕ್ ಅಂತ ಒಂದು ಲೋಕಲ್ ಡ್ರಿಂಕ್ ಇದೆ. ಅದನ್ನು ನೀವು ಅಂಗಡಿಯಲ್ಲಿ ಕೊಂಡ್ಕೊಂಡು ಫುಲ್ ಬಾಟ್ಲನ್ನು ಓಪನ್ ಮಾಡಿ ಕುಡಿದ್ರೆ ಅದು ಬೇರೆ ವಿಷಯ. ಸಡನ್ನಾಗಿ ಯಾರೋ ಕೊಟ್ಟರು ಅಂತ ಕುಡಿಯೋಕ್ಕೆ ಹೋಗಬೇಡಿ. ಅದು ಬಿಟ್ಟು ಮನಿ ಚೇಂಜಿಂಗ್ ವಿಷಯದಲ್ಲಿ ಅಫಿಷಿಯಲ್ ಮನಿ ಚೇಂಜರ್ಸ್ ಹತ್ರ ಮಾತ್ರ ಹಣವನ್ನು ಬದಲಾಯಿಸ್ಕೊಳ್ಳಿ. ಇನ್ನು ಪೊಲೀಸ್ನವ್ರ ವಿಚಾರಕ್ಕೆ ಬಂದರೆ ಇವತ್ತೇ ಇದೇ ವಿಡಿಯೋಲಿ ನಿಮಗೆ ಇದರ ಎಕ್ಸ್ಪ್ಲನೇಷನ್ನು ಸೂಪರಾಗಿ ಸಿಗಲಿದೆ. ಕಡೆವರೆಗೂ ವಿಡಿಯೋನ ನೋಡಿ. ಇಲ್ಲಿ ಈ ಥರ ಲೋಕಲ್ ಸಿಗ್ತಾರೆ, ಅವ್ರ ಹತ್ರ ಡೀಲ್ ಮಾಡಿಕೊಂಡು ನೀವು ಟೂ ವೀಲರಲ್ಲಿ ಹೋಗ್ಬೋದು. ಇವಾಗ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನೋಡ್ರಿ, ಯಾವುದೋ ಲಡಾಸ್ ಮೋಟರ್ ವೆಹಿಕಲ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಲೆಟ್ಸ್ ಬೈ ದ ಸಿಮ್ ಕಾರ್ಡ್ ಆನ್ ದ ವೇ. Okay, on the way. We on the way now, yeah, and seeing the Bali feature. ಟೋಪಿ ಹಾಕೋದಕ್ಕೆ ಯಾವ ಲೆವೆಲಲ್ಲಿ ಜೋಶಲ್ಲಿದ್ದಾನೆ ನಮ್ಮ ಹುಡುಗ ನೋಡಿ. ಅಯ್ಯೋ, ಲಡಾಸ್ ಗಾಡಿ. Okay, you can use the telecom cell first, yeah. Telecom cell, yeah. Yeah, okay. That's good. In here. Okay. Number 1. ಸಿಮ್ ಕಾರ್ಡು, ಟೆಲಿಕಾಮ್ ಸೆಲ್ಲು, ಅದನ್ನು ತೊಗೊಂಡು ಮುಂದಕ್ಕೆ ಹೋಗೋಣ. ಸರ್ ಹೇಳ್ತಾ ಇದ್ದಾರೆ ಇಡೀ ಬಾಲಿಲಿ ಸಿಮ್ ಕಾರ್ಡ್ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂದರೆ ಟೆಲಿಕಾಮ್ ಸೆಲ್ ತೊಗೊಳ್ಳಿ ಅಂತ. ಓಕೆ, ಕಾರ್ಡ್ ತೊಗೊಂಡು ಇಡೀ ಇಂಡೋನೇಷ್ಯಲ್ಲಿ ಎಲ್ಲಿ ಬೇಕೋ ತೊಗೋಬೋದಂತೆ. 4 ಪ್ಲ್ಯಾನ್ ಇದೆ, 40 GB, 60 GB, 70 GB, 80 GB. 40 GBಗೆ 450. Why it is so expensive in Indonesia, SIM card? Yeah, because this is Incoter registration. Huh? Indonesia Incoter registration. Oh, okay. And you can call But for you, how much? For Indonesia people? Yeah, 450K. Oh, okay. Yes, for 40 giga. 40 giga. Because when you come to Indonesia, your device got blocked by our government. Oh, okay. You need to register your email. Okay, I have to register my email to take a SIM card. Otherwise, my phone will not work. Correct? Yes. Okay, phone work ಆಗೋದಕ್ಕೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. One card only work in one device. One device. Okay, ಒಂದೇ ಒಂದು ಸಿಮ್ ಕಾರ್ಡ್ ಮಾತ್ರ ತಗೊಳಕ್ಕಾಗೋದು. Okay bro, give me this one. 40 GB. Yeah. Okay. Prepare your passport. ಸಿಮ್ ಕಾರ್ಡ್ ತೊಗೊಂಡ್ವಿರಿ, 2,000 ರೂಪಾಯಿ, 2,000 ರೂಪಾಯಿಗಿಂತ ಜಾಸ್ತಿ, ಆಲ್ಮೋಸ್ಟ್ 2,500 ರೂಪಾಯಿ 40 GBಗೆ. ಇದು ಯಾವ ಥರ ತಲೆ ಕೆಟ್ಟೋಯ್ತು. ಹೋಲಿ ಬಿಡಿ, ಇನ್ನೇನು ಮಾಡೋದು, ತೊಗೊಂಡಾಯ್ತು. ಎಲ್ಲ ಮಜಾ ತಗೋತಾ ಇದ್ದಾರೆ. ಹಾಸ್ಟೆಲ್ ಹತ್ರ ಬಂದು ತಲುಪಿದ್ದೀನಿ. ರಾಡಿನ್ ಹಾಸ್ಟೆಲ್ ಅಂತ ಬುಕ್ ಮಾಡಿದ್ದೀನಿ. ಒಂದು ರಾತ್ರಿಗೆ $4.5 ಅಂದರೆ ಒಂದು $380 ರೂಪಾಯಿ ಲೆಕ್ಕ. ಸಿಮ್ ಕಾರ್ಡ್ ವಿಷಯಕ್ಕೆ ಸರಿಯಾಗಿ ಯಾಮಾರಿಸ್ತಿರು ರೀ. 60,000ಕ್ಕೆ 4,65,000 ತೊಗೊಂಡಿದ್ದಾರೆ. ಫುಲ್ಲು ಮೋಸ. ಸಾಧ್ಯವಾದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲಿ ನೋಡಿ, ಊಟಕ್ಕೆ ಬಂದಿದ್ದೀನಿ. ರಾತ್ರಿ ಗ್ರಿಲ್ ಚಿಕನ್ ಆರ್ಡರ್ ಮಾಡಿದ್ದೀನಿ. ಗ್ರಿಲ್ ಚಿಕನ್ನು, ಬ್ರೋ, ಖಾರ ಚಟ್ನಿ ಮೇಡಮ್ ಮಾಡ್ಕೊಡ್ತಾರೆ. ಈ ಥರ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ಬೋದು. ಈ ಥರ ಹಪ್ಪಳ ಕೊಡ್ತಾರೆ ನೋಡಿ. ಊಟ ಬಂದು
ಕೈ ತೊಳ್ಕೊಳಕ್ ನೀರು ಕೊಡ್ತಾರೆ ನೋಡಿ. ಊಟ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ. ಖಾರ ಚಟ್ನಿ ನೋಡ್ರಿ ಹೆಂಗಿದೆ ಅಂತ, ಜೊತೆಗೆ ಐಸ್ ಟೀ. ಬಾಲಿಗೆ ಬರ್ತಿದ್ದಂಗೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗೆ ಆಯಿತು. ಈಗಷ್ಟೇ ಒಳಗೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಅಂದರೆ, ಆ ಒಂದು ಜೂರಿಸ್ಟ್ರಿಕ್ಷನ್ ನಮಗೆ ಬರಲ್ಲ, ಸೇಮ್ ನಮ್ಮ ದೇಶದಲ್ಲಿ ಇದೆಯಲ್ಲ, ಈ ಜೂರಿಸ್ಟ್ರಿಕ್ಷನ್ ನಮ್ದಲ್ಲ, ಆ ಜೂರಿಸ್ಟ್ರಿಕ್ಷನ್ ನಮ್ದಲ್ಲ ಅಂದ್ಬಿಟ್ಟು ಈಗ ಮೇಯ್ನ್ ಇನ್ನೊಂದು ಕಡೆ ಕಳಿಸ್ತಾ ಇದ್ದಾರೆ. ಈಗ ನಾವು ಕೂಟ ನಾರ್ತ್ ಪೊಲೀಸ್ ಸ್ಟೇಷನಲ್ಲಿದ್ದೀವಿ, ಆದರೆ ನಾನು ಹೋಗ್ಬೇಕಾಗಿರೋದು ಕೂಟ ಸೆಂಟ್ರಲ್ಲು, ಅದು ಏರ್ಪೋರ್ಟ್ಗೆ ಹತ್ತಿರ ಇರೋದು. ಸೊ ಈಗ ಮತ್ತೆ ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 250 ರೂಪಾಯಿ ಆಯಿತು, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 400 ರೂಪಾಯಿ ಆಗ್ತಾಯಿದೆ. ಆರಾಮ್ ನೋಡಿ, ಇನ್ನೊಂದು ಟ್ಯಾಕ್ಸಿ ಬಂತು. ಸೊ ಕಳ್ಕೊಂಡಿರೋ ದುಡ್ಡನ್ನ ಟ್ಯಾಕ್ಸಿಗೆ ಹಾಕ್ತಾ ಇದ್ದೀನಿ. ಬಟ್ ನ್ಯಾಯಕ್ಕೋಸ್ಕರ ಹೋರಾಡಬೇಕಲ್ಲ, ಯಾವುದೇ ದೇಶದಲ್ಲಿದ್ದರು. ಮತ್ತೆ 250 ರೂಪಾಯಿ, ಇನ್ನೊಂದು ಪೊಲೀಸ್ ಸ್ಟೇಷನ್ ವಿಸಿಟ್. ಬಾಲಿಯ ಪೊಲೀಸ್ ಲೋಗೋ ಕೆಳಗಡೆ ಧರ್ಮಕೀರ್ತ ಮಾರ್ಗ ರಕ್ಷಕ, ಅಂದ್ರೆ ಧರ್ಮವನ್ನ ರಕ್ಷಿಸ್ತೀವಿ ಅಂತ ಬರೆದಿದ್ದಾರೆ. ಯಾವ ಮಟ್ಟಕ್ಕೆ ರಕ್ಷಿಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾವು ಬಾಲಿ ಪೊಲೀಸ್ ಜೊತೆಗಿದ್ದೀವಿ. ಬಾಲಿ ಪೊಲೀಸು ಎಷ್ಟು ಸ್ಮಾರ್ಟ್ ಆಗಿ, ಎಷ್ಟು ಎಫಿಷಿಯೆಂಟ್ ಆಗಿ ಕೆಲಸ ಮಾಡಿದ್ರು ಅಂದರೆ ಸಲ್ಯೂಟ್ ಟು ದೆಮ್. ಥ್ಯಾಂಕ್ ಯು, ಧನ್ಯವಾದ. ಇವತ್ತೊಂದು ಪ್ರಾಬ್ಲಮ್ ಆಗಿತ್ತು ನನ್ನ ಸಿಮ್ ಕಾರ್ಡ್ದು, ಅದನ್ನು 1 ನಿಮಿಷದಲ್ಲಿ ಪಟ್ಟಾರ್ ಅಂತ ಸಾಲ್ವ್ ಮಾಡಿಕೊಟ್ರು. ಇವರು ಆಫೀಸರ್ ವಿಷ್ಣು, ಇವರು ಆಫೀಸರ್ ಆರ್ಯ ನನಗೆ ಬಹಳ ಹೆಲ್ಪ್ ಮಾಡಿದ್ರು, ಮತ್ತೆ ಆಫೀಸರ್ ಗುಣ. 3 ಜನನು ನಮ್ಮ ಹಿಂದೂ ಸಂಸ್ಕೃತಿಯನ್ನ ಫಾಲೋ ಮಾಡೋರು. ಬಾಲಿಲಿ 90% ಹಿಂದೂಸ್ ಇರೋದಂತೆ. ಬಹಳ ಖುಷಿ ಆಯ್ತು ಕೇಳಿ. ಐ ಆಮ್ ಸೋ ಹ್ಯಾಪಿ. ಅಂದ್ರೆ ನಮ್ಮ ಕಲ್ಚರು ವಿಶ್ವದ ಬೇರೆ ಒಂದು ಕಡೆನೂ ಇದೆ ಅಂತ ಕೇಳಿ ಬಹಳ ಖುಷಿ ಆಯ್ತು. ಅದು ಇಂಡೋನೇಷ್ಯಾ ದೇಶದಲ್ಲಿ. ಬಾಲಿ ಪೊಲೀಸ್, ಇಂಡೋನೇಷ್ಯಾ ಪೊಲೀಸ್, ವೆರಿ 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 ಗುಡ್. Thank you police, thank you sir, thank you so much, thank you for your help and thank you for your fast work. Yes. I have never seen such fast work anywhere. Everybody goes to police station, they are little scared, but I came with confidence that you will help me and you helped me immediately. And I thank you and I salute you for your service. Okay. Thank you sir. Thank you for your program to my office police. Yeah. You good man, smart man, and then smile man. And Mr. Arya has invited me to his village. Yeah. Our ceremony. ಅವರ ಹಳ್ಳಿಲಿ ಪೂಜೆ ನಡೆಯುತ್ತಂತೆ, ಆ ಪೂಜೆಗೆ ನನ್ನ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಇನ್ವಿಟೇಷನ್. Okay, yeah. Thank you. ಧರ್ಮದ ದಾರಿಯನ್ನ ಸಂರಕ್ಷಿಸಿದ ಬಾಲಿ ಪೊಲೀಸ್ಗೆ ತುಂಬ ಹೃದಯದ ಧನ್ಯವಾದ. ಆಯಿತು ಅಂದರೆ ನನಗೆ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಫಸ್ಟ್ ಟೈಮು ಬಹಳ ಖುಷಿ ಆಯಿತು. ಸೂಪರ್ ಆಫೀಸರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಹೆಲ್ಪ್ ಸರ್. ಸಿ ಯು. ಪೊಲೀಸ್ ಕೂಟ, ವಾವ್, ಬೆಸ್ಟ್ ಪೊಲೀಸ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಆಫೀಸರ್ಸ್. ನೋಡಿ ಪೊಲೀಸೇ ಬಿಡ್ತಿದ್ದಾರೆ. See you, Mr. Arya. Yeah, okay. Thank you so much for your help. I'm waiting you. Yes, I'm coming to your village. Yeah. Go much, yeah? See you, brother. ಈ ಥರ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಯಾವತ್ತೂ ಯಾರಿಗೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಾಯಿತು. ಹುಷಾರಾಗಿರಿ. ಈ ಕೂಟದಲ್ಲಿ ಸ್ವಲ್ಪ ಕಳ್ಳರು ಜಾಸ್ತಿ ಅಂತ ಹೇಳಿ ಹೆದರಿಸಿದ್ರು. ಅಂದರೆ ಹುಷಾರಾಗಿರಿ, ಎಲ್ಲೆಲ್ಲೋ ಫೋನ್ ಇಟ್ಕೊಂಡು ಹೋಗ್ಬೇಡಿ, ದುಡ್ಡು ಜಾಸ್ತಿ ಇಟ್ಕೊಬೇಡಿ, ಮಸಾಜ್ ಪಾರ್ಲರ್ಗೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಡಿ ಅಂತ ಹೇಳಿದ್ರು. ಅಂದರೆ ಒಬ್ಬರೇ ಹೋಗ್ಬೇಡಿ ಅಂದರೆ ದುಡ್ಡು ಇಟ್ಕೊಂಡು ಹೋಗಿ ಅಂತ. ಕಾರ್ಡು ಗೀಡು ಎಲ್ಲ ಎತ್ಕೊಂಡೋಗ್ಬಿಡಿ, ಫೋನ್ಗೇನೋ ಕಿತ್ಕೊಂಡ್ಬಿಡ್ತಾರೆ ಅಂದರು. ನೋಡಿ ಇದೆ ಪೊಲೀಸ್ ಸ್ಟೇಷನ್ನು. ಅಯ್ಯಪ್ಪ, ನಿಜವಾಗ್ಲೂ ಥ್ಯಾಂಕ್ ಯು. ಇದನ್ನ ಕನಾಂಗ್ ಸಾರಿ ಅಂತ ಕರೀತಾರೆ. ಬಾಲಿಯಲ್ಲಿ ಪ್ರತಿಯೊಂದು ಮನೆಯ ಮುಂದೆ ಹಾಗೆ ಅಂಗಡಿಯ ಮುಂಗಟ್ಟಿನ ಮುಂದೆ ಪ್ರತಿ ಬೆಳಗ್ಗೆ ಇಡುವಂತಹ ದೇವರಿಗೆ ಒಂದು ಆಫರಿಂಗು. ಕೊನೆಗೂ ಸಿಮ್ ಕಾರ್ಡ್ ಸಿಗ್ತಾ ಇದೆ. ಸಿಮ್ ಕಾರ್ಡ್ ಜೊತೆಗೆ ಒಂದು ಫೋಟೋ ತೆಗಿತಾ ಇದ್ದಾರೆ ನಮ್ಮ ಆಯು ಮೇಡಮ್. Much Ayu. Thank you, so cute. ಸಿಮ್ ಕಾರ್ಡ್ ತಗೊಂಡು ಹೋಗ್ತಾ ಇದೀವಿ ಮನೆಗೆ. ಅಲ್ಲಿ ಓಡಾಡೋದಕ್ಕೆ ಮುಖ್ಯವಾಗಿ ಎಲ್ಲದಕ್ಕಿಂತ ಬೈಕ್ ಬೇಕು. ಸೊ ಅದಕ್ಕೆ ಬೈಕ್ ಆರ್ಡರ್ ಮಾಡಿದ್ದೀನಿ. ಇದು ಹೋಮ್ ಡೆಲಿವರಿ ಕೊಡ್ತಾರೆ. ಸೊ ಇಲ್ಲಿಗೆ ಬಂದು ತಂದ್ಕೊಟ್ಟಿದ್ದಾರೆ ಬೈಕನ್ನು.
ಪರ್ ಡೇ 500 rupees ಬೀಳುತ್ತೆ. 160cc ವಾರಿಯೋ ಅಂದ್ಬಿಟ್ಟು 3 ದಿವಸಕ್ಕೆ ತೊಗೋಬೇಕು. ಈ ಅಡ್ರೆಸ್ನ ನಿಮಗೂ ಶೇರ್ ಮಾಡ್ತೀನಿ, ನೀವು ಬಂದಾಗ್ಲೂ ಇದರ ಹತ್ರ ಆರ್ಡರ್ ಮಾಡಿ ತೊಗೋಬೋದು, ಒಳ್ಳೆ ಪ್ರೈಸ್ ಕೊಡ್ತಾರೆ. 2 ಹೆಲ್ಮೆಟ್ ಬೇಕು ಅಂತ ಕೇಳಿದ್ದೆ, 2 ಹೆಲ್ಮೆಟ್ ತಂದು ಕೊಟ್ಟಿದ್ದಾರೆ. ಇವಾಗ 2 ಹೆಲ್ಮೆಟ್ ಸ್ಕ್ರ್ಯಾಚ್ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. 2 ಮಿರರ್ ಇದೆ, ಇದನ್ನು ಕೊಟ್ಟಿದ್ದಾರೆ, ಕೀ ಕೊಟ್ಟಿದ್ದಾರೆ. ಓಕೆ, ಬಾಲಿಯಲ್ಲಿ ನೀವು 2 ವೀಲರ್ ತೊಗೋಬೇಕಾ, ಬಸ್ ತೊಗೋಬೇಕಾ, ಟ್ಯಾಕ್ಸಿ ತೊಗೋಬೇಕಾ? ಫಸ್ಟ್ ಪ್ರಿಫರೆನ್ಸ್ ಖಂಡಿತವಾಗಿ ಬಾಲಿಯಲ್ಲಿ ಖಂಡಿತವಾಗಿ 2 ವೀಲರ್ನ ತೊಗೊಳ್ಳೇಬೇಕು. ನಿಮಗೆ 2 ವೀಲರ್ ಓಡ್ಸೋಕ್ಕೆ ಬಂದರೆ ಖಂಡಿತ ಬಾಲಿಯಲ್ಲಿ 2 ವೀಲರ್ ತೊಗೋಬೇಕು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಇಡೀ ಬಾಲಿಯಲ್ಲಿ, ಎಲ್ಲೂ ಓಡಾಡೋಕ್ಕಾಗಲ್ಲ 2 ವೀಲರ್ ಇಲ್ಲ ಅಂದರೆ. ಹೆಂಗೆ ತೊಗೋಬೇಕು? ಅಥವಾ ಲೈಸೆನ್ಸ್ ಬೇಕಾ? ಲೈಸೆನ್ಸ್ನ ಅವಶ್ಯಕತೆ ನಿಮಗೆ ಇಲ್ಲ, ಯಾರೂ ನಿಮ್ಮನ್ನ ಲೈಸೆನ್ಸ್ ಕೇಳಲ್ಲ. ಯಾಕಂದರೆ ಟೂರಿಸ್ಟ್ ಫ್ರೆಂಡ್ಲಿ ಐಲ್ಯಾಂಡ್ ಆಗಿರೋದ್ರಿಂದ ನೀವು ಮಾಡಬೇಕಾಗಿರೋದಿಷ್ಟೇ. ಸಾಕಷ್ಟು ಕಂಪ್ನಿಗಳಿವೆ. ಏರ್ಪೋರ್ಟ್ಗೆ ನೀವು ಆ್ಯಕ್ಚುಲಿ ಕಂಪ್ನಿಗಳಿಗೆ ಹೇಳಿದ್ರೆ ಏರ್ಪೋರ್ಟ್ ಆಚೆ ಕಡೆನೇ ನಿಮಗೆ ಡೆಲಿವರಿ ಕೊಡ್ತಾರೆ. ಅಥವಾ ನೀವೇನು ಮಾಡ್ಬೋದು, ಫಸ್ಟು ಏರ್ಪೋರ್ಟಿಗೆ ಬರ್ತೀರಾ, ಏರ್ಪೋರ್ಟಿಂದ ಹೋಟೆಲ್ ಅಥವಾ ಹಾಸ್ಟೆಲ್ಗೆ ಹೋಗ್ತೀರಾ, ಹಾಸ್ಟೆಲ್ ಹತ್ರ ತರಿಸ್ಕೊಳ್ಳಿ. ಫಸ್ಟ್ ಡೇಯಿಂದನೇ ನೀವು 2 ವೀಲರ್ನ ಬಳಕೆ ಮಾಡಿದ್ರೆ ಟ್ಯಾಕ್ಸಿ ದುಡ್ಡು ಹಾಗೆ ಸಾಕಷ್ಟು ದುಡ್ಡನ್ನು ನೀವು ಉಳಿತಾಯ ಮಾಡ್ಬೋದು. ಪರ್ ಡೇ ನಿಮಗೆ ಸರಿಸುಮಾರು 300 ರೂಪಾಯಿಂದ 600 ರೂಪಾಯಿ 700 ರೂಪಾಯಿ ದೊಡ್ಡ ಬೈಕಿಗೆ 1000 ರೂಪಾಯಿ 2000 ರೂಪಾಯಿ ಎಲ್ಲ ರೀತಿಯ ಬೈಕು ನಿಮಗೆ ಸಿಗುತ್ತೆ. ಆದರೆ ನನ್ನ ಪರ್ಸನಲ್ ರೆಕಮೆಂಡೇಷನ್ ಅಂದರೆ ಫ್ರೆಂಡ್ಸ್ ಆಗಿದ್ದರೆ ಸಪ್ರೇಟಾಗಿ ಇಂಡಿವಿಜುವಲ್ ಬೈಕ್ ತೊಗೊಳ್ಳಿ, ಕಪಲ್ಸ್ ಆಗಿದ್ದರೆ ಒಂದು ಒಳ್ಳೆ ಬೈಕ್ ತೊಗೊಳ್ಳಿ. 160cc ವಾರಿಯೋ ಅಂತ ಸಿಗುತ್ತೆ. ವೀಕ್ಲಿ ತೊಗೊಂಡ್ರೆ ದರ ಕಮ್ಮಿ, ಮಿನಿಮಮ್ 3 ದಿವಸ ಎಲ್ಲ ಕಂಪ್ನಿಗಳಲ್ಲೂ ತೊಗೊಳ್ಳೇಬೇಕು. 1 ದಿವಸಕ್ಕೆ ಜನರಲಿ ಲೋಕಲಲ್ಲಿ ಮಾತ್ರ ಸಿಗೋದು. ಮಿನಿಮಮ್ 3 ದಿವಸ ನೀವು ಹೋಗ್ತೀರಾ, ಸೊ 3 ದಿವಸಕ್ಕೆ ತೊಗೊಳ್ಳಿ, ಅಥವಾ 5 ದಿವಸಕ್ಕೆ ತೊಗೊಳ್ಳಿ, ಅಥವಾ 1 ವಾರಕ್ಕೆ ಹೋದರೆ 1 ವಾರಕ್ಕೆ ತೊಗೊಳ್ಳಿ. ವೀಕ್ಲಿ ತೊಗೊಂಡ್ರೆ ಭಾಳ ಕಮ್ಮಿ ಆಗುತ್ತೆ. ಮಂತ್ಲಿ ತೊಗೊಂಡ್ರೆ ಡಿಜಿಟಲ್ ನೋಮ್ಯಾಡ್ಸ್ಗೆ ಇನ್ನೂ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ. ಕರೆಕ್ಟಾಗಿ ಡೀಲ್ ಮಾಡಿಕೊಂಡ್ರೆ ಮಂತ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 3,500-4,000 ರೂಪಾಯಿ ಒಳ್ಳೆ ಸಿಕ್ಬಿಡುತ್ತೆ ಬೇಕು, ಕರೆಕ್ಟಾಗಿ ಡೀಲ್ ಮಾಡಿಕೊಂಡ್ರೆ. ಇಲ್ಲ ಒಂದು 5,000-6,000 ರೂಪಾಯಿ ಆಗಿಬಿಡುತ್ತೆ. ಸೊ ಈ ಥರ ಎಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮ ನೆಗೋಸಿಯೇಷನ್ ಮತ್ತು ಯಾರು ಸಿಗ್ತಾರೆ ನಿಮಗೆ. ಕರೆಕ್ಟಾಗಿ ರಿಸರ್ಚ್ ಮಾಡಿಕೊಂಡು ಕರೆಕ್ಟ್ ಜಾಗದಲ್ಲಿ 2 ವೀಲರ್ನ ಹೈರ್ ಮಾಡಿ, ಬಾಲಿಯ ಟ್ರಾಫಿಕ್ನ ಬೀಟ್ ಮಾಡಿ, ಹಾಗೆ ಸಾಕಷ್ಟು ಹೋಗೋಕ್ಕೆ ಆಗದಿರುವಂತಹ ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡಿ. 2 ವೀಲರ್ ಇದ್ದರೆ ಇದು ಸಾಧ್ಯ. 2 ವೀಲರ್ ಓಡ್ಸೋಕ್ಕೆ ಬರಲ್ಲ, ಅಥವಾ ಕಾನ್ಫಿಡೆನ್ಸ್ ಇಲ್ಲ ಅಥವಾ ಪ್ರಾಬ್ಲಮ್ ಆಗ್ಬೋದು ಅನ್ನೋರಿಗೆ, ವಯಸ್ಕರಿಗೆ ಡೆಫಿನೆಟ್ಲಿ ಟ್ಯಾಕ್ಸಿ ಅಥವಾ ಬಸ್ಸನ್ನು ಬುಕ್ ಮಾಡ್ಕೊಳ್ಳಿ. ಅದರ ಅಕಾರ್ಡಿಂಗು ನೀವು ಮೂವ್ ಮಾಡ್ಬೋದು. ಕೊನೆಗೂ ಹೊರಡೋ ಸಮಯ ಬಂದಿದೆ. ಇವತ್ತು ಜಾಸ್ತಿ ದೂರ ಹೋಗೋಕ್ಕಾಗಲ್ಲ, ಯಾಕಂದರೆ ಬೈಕ್ ಲೇಟಾಗಿ ಸಿಕ್ತು. ಉಲುವಾತು ದೇವಸ್ಥಾನ ಅಂತ ಒಂದು ಬಹಳ ಸುಂದರವಾದ ಹಿಂದೂ ದೇವಸ್ಥಾನ ಇದೆ. ಸಂಜೆಯಲ್ಲಿ ಬೆಂಕಿಯ ಕುಣಿತ ನಡೆಯುತ್ತೆ. ಇವೆರಡನ್ನೂ ನೋಡಿಕೊಂಡು ಹಾಗೆ ಬೇರೆ ಇನ್ನೇನು ಸರ್ಪ್ರೈಸಸ್ ಸಿಗುತ್ತೋ ನೋಡ್ಕೊಂಬರೋಣ ಬನ್ನಿ. ಹಾಸ್ಟೆಲ್ ಮುಂದೆನೇ ದೇವಸ್ಥಾನ, ಈ ಥರ ಮನೆ ಮುಂದೆ ಎಲ್ಲ ಕಡೆಯೂ ಈ ಥರ ಪುಟ್ ದೇವಸ್ಥಾನಗಳಿರುತ್ತೆ. ದೇವರಿಗೆ ಒಂದು ನಮಸ್ಕಾರ. ಬಾಲಿಯಲ್ಲಿ ಗಲ್ಲಿಗಳು ಬಹಳ ಸುಂದರವಾಗಿದೆ. ನಮ್ಮ ಮಂಗಳೂರು ಶೈಲಿಯಲ್ಲಿದೆ, ಆದರೆ ನಾಯಿಗಳ ಕಾಟ ಸಿಕ್ಕಾಬಿಟ್ಟೆ ನೋಡಿ. ಮನೆಗಳೆಲ್ಲ ಯಾವ ಸ್ಟೈಲಲ್ಲಿದೆ. ಈ ಪುಟ್ ನಾಯಿಗಳು ಭಾರಿ ಟಾರ್ಚರ್ ಕೊಡ್ತಾವೆ ರೀ. ಕಡ್ಡಿ ಎತ್ಕೊಂಬರ್ಬೇಕು, ಇಲ್ಲಾಂದರೆ ಬಿಡೋದೇ ಇಲ್ಲ ಹೋಗೋದಕ್ಕೆ, ಪಾಸ್ ಮಾಡೋದಕ್ಕೆ ಬಿಡಲ್ಲ ರೋಡ್ನ. ಆಮೇಲೆ ಮನೆ ಮುಂದೆ ಈ ಥರ ಕಟ್ಟಿರ್ತಾರೆ, ಎಲ್ಲರ ಮನೆಗಳ ಮುಂದೆ ತೋರಣದ ಥರ. ಬಹಳ ವಿಭಿನ್ನವಾದ ಆರ್ಕಿಟೆಕ್ಚರು ಬಾಲಿಯಲ್ಲಿ. ಯಾವ್ದಾದ್ರು ಒಂದು ಮನೆ ಒಳಗೆ ಹೋಗಿ ಮುಂದೆ ತೋರಿಸ್ತೀನಿ. ಸದ್ಯಕ್ಕೆ ಆಚೆ ಕಡೆಯಿಂದ ನೋಡ್ಕೊಳ್ಳಿ. ಪ್ರತಿಯೊಂದು ದೇಶದಲ್ಲೂ ನನಗೆ ಮೊಟ್ಟ ಮೊದಲನೇದಾಗಿ ಬಹಳ ಕುತೂಹಲಕಾರಿ ವಿಷಯ ಏನಪ್ಪ ಅಂದರೆ ಅಲ್ಲಿಯ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮತ್ತು ಅಲ್ಲಿಯ ಜನಜೀವನ. ಬಾಲಿಯಲ್ಲಿ ಒಂದು ವಿಷಯ ಏನಪ್ಪ ಅರ್ಥ ಆಯಿತು ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು, ಸಿಕ್ಕಾಪಟ್ಟೆ ನಾಯ್ಸ್ ಪೊಲ್ಯೂಷನ್ನು. ಆಲ್ಮೋಸ್ಟು ಯಾಕಂದರೆ ಬಹಳ ಚಿಕ್ಕದಾದ ಐಲ್ಯಾಂಡ್ ಇದು. ಈ ಚಿಕ್ಕದಾದ ಐಲ್ಯಾಂಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ನಂಬಕ್ಕೆ ಅಸಾಧ್ಯ. ಸ್ವಾಗತ ಸುಸ್ವಾಗತ ಎಲ್ಲ ಗ್ಲೋಬಲ್ ಕನ್ನಡಿಗರೇ ಇಂಡೋನೇಷ್ಯಾದ ಬಾಲಿಗೆ. ನಾನು ಸದ್ಯಕ್ಕೆ ನಿಮಗೆ ಫಸ್ಟು ತೋರಿಸ್ತಾ ಇದ್ದೀನಿ ಇಂಡೋನೇಷ್ಯಾದ ಬಾಲಿಯ ಸ್ಪೆಷಲ್ ಬಸ್ ಸ್ಟಾಪನ್ನು. ಬಸ್ಸು ತಂಗು ದಾಣ ಹಿಂಗೆ ಹತ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲಿಗೆ ಹಿಂಗೆ ಹತ್ಕೊಂಡು ಹೋದರೆ ಬಸ್ಸು ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದು ಬಸ್ ನಿಂತ್ಕೊಳ್ಳುತ್ತೆ, ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗೋದು. ಸೊ ಆ ಕಡೆನೂ ಅದೇ ಥರ ಬಸ್ ಸ್ಟಾಪ್ ಇದೆ. ಸದ್ಯಕ್ಕೆ ನಾವೊಂದು ಇಂಡೋನೇಷ್ಯಾದ ಬಾಲಿಯ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಹತ್ರ ಇದ್ದೀವಿ. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ ಬಹಳ ಸುಂದರವಾದ ಜಾಗಗಳಿಗೆ. ಬಟ್ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಸೌಂಡ್ ಸಮಸ್ಯೆನೂ ತುಂಬ ಜಾಸ್ತಿ ಇದೆ. ಆದರೆ ಈ ಬಸ್ ಸ್ಟಾಪ್ನ ಡಿಸೈನು ಮತ್ತು ಇದು ಮಾಡಿರೋ ರೀತಿ ಭಾಳ ಇಷ್ಟ ಆಯಿತು. ಯೂನಿವರ್ಸಿಟಿ ಕ್ಯಾಂಪಸ್ ಮುಂದೆನೇ ಒಂದು ಕ್ಯಾಂಟೀನ್ ಇದೆ, ವಾರುಂಗ್ ಅಂತ ಕರೀತಾರೆ. ವಾರುಂಗ್ ಅಂದರೆ ಒಂದು ಲೋಕಲ್ ಕ್ಯಾಂಟೀನ್ ಅಂತ ಅರ್ಥ. ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಬನ್ನಿ. ಕಾಲನೀಸ್ ಪಂಚೆಯನ್ನು ನೋಡ್ಬೋದು ನೀವು. ಇವಾಗ ಕುಲ್ಜಾ ಸಿಮ್ ಮಾಡ್ತಾರೆ. ಓಕೆ ಮೇಡಮ್, ಓಪನ್.
ಎಷ್ಟು ರೀತಿ ಅಡುಗೆ ಇದೆ ನೋಡ್ರಿ ಇಲ್ಲಿ. ಇದನ್ನೇ ವರುಂಗು, ಲೋಕಲ್ ಕ್ಯಾಂಟೀನ್ ಅಂದರೆ ಇದೇನೆ. ಸೊ ಇವಾಗ ಇದರಲ್ಲಿ ಏನು ಕೊಡ್ತಾರೆ ಅಂದರೆ ಬಿಸಿ ಅನ್ನ ಇರುತ್ತೆ ಯಾವಾಗಲೂ. ಓಕೆ, ಇವ್ರದ್ದು ಪ್ಲೇಟ್ಗಳು ಚೆನ್ನಾಗಿರುತ್ತೆ, ಸರ್ವಿಂಗ್ ಪ್ಲೇಟ್ಸು. ನಾವು ಅನ್ನ ಜಾಸ್ತಿ ತಿನ್ನೋರು, ಸ್ವಲ್ಪ ಕೊಡಿ. ಅನ್ನ ಕೊಟ್ಟರು. ಹಾಂ ಮೇಡಮ್, ಏನೇನು ಹಾಕೋಬೇಕು ಅಂತ ನಾವೇ ಹೇಳಬೇಕು. ಒನ್ ಕಡಲೆ ಬೀಜ ವಿತ್ ಮೀನು ವಿತ್ ಕಡಲೆ ಬೀಜ. ಇದು ಯಾವ ಥರ ಇದೆ? ಕಡಲೆ ಬೀಜ ಜೊತೆ ಮೀನು. ಇನ್ನೇನಿದೆ ಇನ್ನೇನಿದೆ ಒನ್. ಓಕೆ, ಚಟ್ನಿ. ಹಸಿರು ಚಟ್ನಿ, ವೆರಿ ಗುಡ್. ಪಲ್ಯ ಇದೆ ಏನಾರು? Head south, then turn right. ಪಲ್ಯ ಬಫೆ ಥರ ಏನೇನು ಬೇಕೋ ಎಲ್ಲ ಹಾಕ್ಸ್ಕೊಳ್ಳೋದು. ಅದಾದಮೇಲೆ ಒನ್ಕ. ಯಾ ಗುಡ್. ಗ್ರೇವಿ ಬರಲಿ. ಇದ್ರ ಸ್ವಲ್ಪ ಗ್ರೇವಿ. ಮೇಡಮ್. ಓಕೆ, ಗುಡ್. ಓಕೆ, ಜೊತೆ ನೆಂಚ್ಕೊಳಕ್ಕೆ ಹಪ್ಳದ ಥರ ಏನೋ. ಓ ನೋಡಿ ಏನೆಲ್ಲ ಸಿಕ್ತು ಪ್ಲೇಟಲ್ಲಿ. ಬಿಸಿ ಅನ್ನ, ಗ್ರೇವಿ ಚೆನ್ನಾಗಿ. ನೀವು ಇಂಡೋನೇಷ್ಯಾ ಬಂದಾಗ ಈ ಥರ ವರುಣ್ಗಳಿರುತ್ತೆ, ವರುಣ್ ಅಂತ, ಅಲ್ಲಿ ಊಟ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇಲ್ಲಿ ಕ್ಯಾಂಟೀನಲ್ಲಿ ಸಾಂಬಾಲ್ ಮಾಡ್ತಾ ಇದ್ದಾರೆ ಮೇಡಮ್ಮು. ಸಾಂಬಾಲ್ ಅಂದರೆ ಇಲ್ಲಿಯ ಬಹಳ ಫೇಮಸ್ ಆದ ಚಟ್ನಿ. ಅದಕ್ಕೆ ಏನೇನು ಹಾಕ್ತಾರೆ ಅಂದರೆ ಟೊಮ್ಯಾಟೊ ಮತ್ತು ಮೆಣಸಿನಕಾಯಿ, ಇನ್ನೇನು ಕಾಣಿಸ್ತದೆ, ಬೆಳ್ಳುಳ್ಳಿ, ಉಪ್ಪು. ವಾವ್, ಪಕ್ಕದಲ್ಲಿ ಮೀನನ್ನ ನೆನೆ ಹಾಕಿದ್ದಾರೆ. ಉಪ್ಪು ಇದೇನಿದು? ಇದು ಶ್ರಿಂಪ್ ಪೇಸ್ಟ್ ಹಾಕ್ತಾರೆ ಇದಕ್ಕೆ, ಸಿಗಡಿಯ ಪೇಸ್ಟ್. ಸೊ ಇದೆಲ್ಲ ಹಿಂಗೆ ಮಾಡಿ ಮಿಕ್ಸಿ ಮಾಡ್ತಾರೆ. ಕೊನೆಗೆ ಅದು ಹಿಂಗಾಗುತ್ತೆ. ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತದು. ಈ ಥರ ಕೆಂಪಗಿರುತ್ತೆ ಚಟ್ನಿ. ಲಾಸ್ಟ್ಗೆ ಸಿಕ್ಕಾಬಡೆ ಖಾರ ಇರುತ್ತೆ. ಮಾಡ್ತಾ ಇದ್ದಾರೆ ಮೇಡಮ್. ಪಕ್ಕಾ ಲೋಕಲ್ ಸಂಬಾಲ್ ಹೆಂಗೆ ಮಾಡೋದು ಅಂತ ಕೈಯಲ್ಲಿ ಕುಟ್ಟಬೇಕು. ಅದನ್ನೆಲ್ಲ ಬೇಯಿಸಿ ಇವಾಗ ಕೈಯಲ್ಲಿ ಮಾಡಬೇಕು. ಆಹಾ, ಅದಾದಮೇಲೆ ಈ ಥರ ಚಟ್ನಿ ಆಗುತ್ತೆ. ಇದು ಊಟದ ಜೊತೆ ಹಾಕೊಂಡು ತಿಂತಾ ಇದ್ರೆ ಆಹಾ ಹೆಂಗಿರುತ್ತೆ ಗೊತ್ತಾ? ತಿಂತಾನೇ ಇರ್ತೀರ, ಸ್ಟಾಪೇ ಮಾಡಲ್ಲ. ವಾವ್. ಬಾಲಿಗೆ ಹೋಗೋದಕ್ಕೆ ನಿಮಗೆ ವೀಸಾ ಬೇಕಾ? ಈ ಪ್ರಶ್ನೆಗೆ ಉತ್ತರ ಬೇಡ, ಆದರೆ ಬೇಕು. ಯಾಕೆ ಬೇಕು, ಯಾಕೆ ಬೇಡ? ಇಂಡೋನೇಷ್ಯಾ ದೇಶ ಭಾರತ ಹಾಗೆ ಸಾಕಷ್ಟು ಫಾರಿನ್ ದೇಶಗಳಿಗೆ ವೀಸಾ ಆನ್ ಅರೈವಲ್ VOA ಅನ್ನೋ ಒಂದು ಫೆಸಿಲಿಟಿ ಕೊಟ್ಟಿದೆ. ಅದೇನಪ್ಪ ಅಂದರೆ ನೀವು ಅವ್ರ ಏರ್ಪೋರ್ಟ್ಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿ ಹಣವನ್ನು ಪಾವತಿ ಮಾಡಿದ್ರೆ ನಿಮಗೆ ವೀಸಾ ಕೊಡ್ತಾರೆ. ಇಂಡೋನೇಷ್ಯಾದ ದೇಶಕ್ಕೆ ಎಷ್ಟು ವೀಸಾ ಫೀಸ್ ಅನ್ನೋ ಪ್ರಶ್ನೆಗೆ $2,700 ಅಥವಾ $30 ನಿಮ್ಮ ಫೀ ಆಗುತ್ತೆ, ಅಥವಾ 5 ಲಕ್ಷ ಇಂಡೋನೇಷ್ಯನ್ ರೂಪಾಯಿ. ಇದು ಅಲ್ಲಿನ ಲೋಕಲ್ ಕರೆನ್ಸಿ. ಬೆಸ್ಟ್ ವೇ ಏನಪ್ಪ ಅಂದರೆ ವೀಸಾ ತೊಗೊಳ್ಳೋದಕ್ಕೆ ಏರ್ಪೋರ್ಟಲ್ಲಿ ಇಳಿತಿದ್ದಂಗೆ ನಿಮ್ಮ ಅಂತಾರಾಷ್ಟ್ರೀಯ ಕ್ರೆಡಿಟ್ ಅದು ಡೆಬಿಟ್ ಕಾರ್ಡ್ನಲ್ಲಿ ಅಲ್ಲೇ ಒಂದು ATM ಇರುತ್ತೆ. ಆ ATMನಲ್ಲಿ 5 ಲಕ್ಷ ಇಂಡೋನೇಷ್ಯನ್ ರೂಪಾಯಿನ ವಿಡ್ರಾ ಮಾಡ್ಕೊಳ್ಳಿ. ಮುಂದೆ ಒಂದು ಕೌಂಟರ್ ಇರುತ್ತೆ. ಆ ಕೌಂಟರಲ್ಲಿ ನೀವು ಹಣವನ್ನು ಕೊಟ್ಟು ಇಮಿಡಿಯೇಟ್ಲಿ ನಿಮ್ಮ ಪಾಸ್ಪೋರ್ಟ್ಗೆ ಒಂದು ಸ್ಟಿಕ್ಕರ್ ಹಾಕ್ತಾರೆ, VOA ಅಂದ್ಬಿಟ್ಟು. 30 ದಿವಸಗಳ ಪರಿಮಿತಿ ಇರುತ್ತೆ. ದೇಶದಲ್ಲಿ 30 ದಿವಸ ಇರ್ಬೋದು ನೀವು. ಬಾಲಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡೋನೇಷ್ಯಾದ ಯಾವುದೇ 18,000 ಐಲ್ಯಾಂಡ್ಸಲ್ಲಿ ಯಾವುದೇ ಐಲ್ಯಾಂಡಿಗೆ ಬೇಕೋ ಈ ವೀಸಾ ಇಟ್ಕೊಂಡು ಹೋಗ್ಬೋದು. ಅದಾದಮೇಲೂ ಕೂಡ ಡಿಜಿಟಲ್ ನೊಮ್ಯಾಡ್ಸ್ಗೆ ಬೇರೆಯವರಿಗೆ ಒಂದು ಬಹಳ ಎಫೆಕ್ಟಿವ್ ಟ್ರಿಪ್ ಅಂದರೆ
ನೀವು ನಿಮ್ಮ ವೀಸಾ ಆನ್ ಅರೈವಲ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೊಳ್ಬೋದು ಅಪ್ ಟು 3 months. ಇನ್ನೇನು ಮುಗಿತಾ ಇದೆ ಅಂತ ಅನ್ನಿಸ್ತಾ ಇದ್ದರೆ 24ನೇ ದಿವಸ ಅಥವಾ 25ನೇ ದಿವಸ ನೀವು ಅಲ್ಲಿ ಹತ್ತಿರ ಇರುವಂತಹ ಇಮಿಗ್ರೇಷನ್ ಆಫೀಸ್ಗೆ ಹೋಗಿ ನಿಮ್ಮ ಫಿಂಗರ್ ಪ್ರಿಂಟ್ಸ್ನ ಕೊಟ್ಟು ಮತ್ತೆ ಒಂದಷ್ಟು ಚಿಕ್ಕ ಅಡಿಷ್ನಲ್ ಫೀಸ್ನ ಕೊಟ್ಟು ಮತ್ತೆ ನಿಮ್ಮ ವೀಸಾನ ನಿಮ್ಮ ಡ್ಯೂರೇಷನ್ಗೆ ತಕ್ಕಂತೆ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಇದು ಡಿಜಿಟಲ್ ನೊಮ್ಯಾಡ್ಸ್ಗೆ ಬಹಳ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಬಾಲಿ ಈಸ್ ಅ ಬ್ಯೂಟಿಫುಲ್ ಡೆಸ್ಟಿನೇಷನ್. 2-3 ತಿಂಗಳಿದ್ರೂ ಬೋರ್ ಆಗಲ್ಲ ಖಂಡಿತ. ನಾನು 15 ದಿವಸ ಇದ್ದೆ, ಒಂದು ದಿವಸ ನಂಗೆ ಬೋರ್ ಆಗಲಿಲ್ಲ. ಇದು ವೀಸಾ ಟಿಪ್ಪು. ಸೊ ಬಾಲಿನ ಎಂಜಾಯ್ ಮಾಡಿ.